ಮೋಹನ್ ವಿಶ್ವ ಅವರೇ 340ಕ್ಕೂ ಹೆಚ್ಚು ಅಕ್ರಮ ಒತ್ತುವರಿ ಮಾಡಿದೆ ಸರ್ಕಾರ ಅಂತ ಹೇಳಿ ಪಟ್ಟಿ ಕೊಡ್ತಾ ಇದ್ರು. ನನ್ ಮತ್ತದೇ ಮೂಲಭೂತ ಪ್ರಶ್ನೆ, 340 ಅಕ್ರಮ ಒತ್ತುವರಿ ತೆರವುಲ್ಲಿ ಮಿಡಿಯದ ಮಾನವೀಯತೆ ಈ ಕೋಗಿಲು ಬಡಾವಣೆಯಲ್ಲಿ ಮಾತ್ರ ಮಿಡಿತಿರೋದಕ್ಕೆ ಕಾರಣ ಏನು? ಕೇರಳ ಚುನಾವಣೆ ಕಾಂಗ್ರೆಸ್ ವಕ್ತಾರರು ಮುಲಾಜಿಲ್ದೆ ಕ್ರಮ ಕೈಗೊಂಡಿದೀವಿ, 343 ಪ್ಲಸ್ ಇದಕ್ಕೂ ಕ್ರಮ ಕೈಗೊಳ್ತಿದೀವಿ ಅಂತ ಹೇಳಿದ್ರು. ಇದೇ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು ಯಾವಾಗ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದಾಗ. ವೇರಸ್ ಕೆ.ಸಿ. ವೇಣುಗೋಪಾಲ್ ಟ್ವೀಟ್ ಮಾಡಿದ ತಕ್ಷಣ ಸೀನ್ ಫುಲ್ ಉಲ್ಟಾ. ಏನು ಕಾನೂನು ಮಾನವೀಯತೆ ಆಧಾರದ ಮೇಲೆ, ಅದು ಏನು ರಾಜೀವ್ ಗಾಂಧಿ ವಸತಿ ಯೋಜನೆ ಕಟ್ಟಿಸ್ಕೊಡ್ತಾರಂತೆ. ನೀವು ಹೇಳ್ದಂಗೆ ಈ 343 ಎಂಕ್ರೋಚ್ಮೆಂಟ್ ಡೆಮಾಲಿಷನ್ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ ಗಳು ಹೇಳಬೇಕು ಅಂದ್ರೆ, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಡೆಮಾಲಿಷನ್ ಆಯ್ತಲ್ಲ ಪಾಪ. ಒಂದು ಹೆಣ್ಣು ಮಗು ವಿದ್ಯಾರ್ಥಿನಿ ಹೊತ್ತು ಬೆಳಗ್ಗೆ ಕುತ್ಕೊಂಡು ಮನೆಯಿಂದ ಹೋಗಿ ಎಕ್ಸಾಮಿನೇಷನ್ ಬರೆದು ವಾಪಸ್ ಬರೋ ಅಷ್ಟಲ್ಲಿ ನೆಕ್ಸ್ಟ್ ಎಕ್ಸಾಮ್ ಮನೆನೇ ಇಲ್ಲ, ಅಲ್ಲಿ ಅಳ್ತಾ ಇದೆ ಆ ಮಗು. ಅವತ್ತು ಅವ್ರಿಗೆ ಏನು ಮಾನವೀಯತೆ ಕಾಣಿಸ್ಲಿಲ್ಲ, ಅವ್ರಿಗೆ ಆಲ್ಟರ್ನೇಟಿವ್ ಕೊಡ್ಲೇ ಇಲ್ಲ ಇವರು. ಅಷ್ಟೇ ಯಾಕೆ ಡಿ ಕೆ ಶಿವಕುಮಾರ್ ಮಾನವೀಯತೆ ಬಗ್ಗೆ ಇವತ್ತು ಮಾತಾಡೋರು, ಬೆಂಗಳೂರಲ್ಲಿರುವಂತಹ ಸಾವಿರಾರು ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಅವರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಖಾತಾ ಕೊಡಿ, ನೀರ್ ಕೊಡಿ, ಕರೆಂಟ್ ಕೊಡಿ ಅಂತ ಕೇಳಿದಾಗ ಏನಂತ ಹೇಳಿದ್ರು ಇವರು. ಇದೇ ಹೆಬ್ಬಾರ್ ಅಸೋಸಿಯೇಷನ್ ಅವರು ಹೇಳಿದಾಗ ನನಗೆ ಗೊತ್ತು ಟೈಟ್ ಮಾಡೋದು ಹೆಂಗೆ ಅಂತ, ನನ್ನ ಹತ್ರದೆಲ್ಲ ನಡೆಯೋದಿಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಮಾನವೀಯತೆ ನೆನಪಾಗೋದಿಲ್ಲ. ಪೂರ್ತಿ ಹೇಳ್ಬಿಡಿ, ಜೈಲಿಗೆ ಹೋಗಿ ಬಂದವ್ ನಾನು, ನನ್ನ ಹತ್ರ ಏನು ನಡೆಯೋದಿಲ್ಲ ಅಂತ ಹೇಳಿದ್ರು. ಅಲ್ಲಿವ್ರು ಮಾನವೀಯತೆ ನಡೆಯೋದಿಲ್ಲ. ತಿರ್ಗಾ ಸಾವಿರಾರು ಲಕ್ಷಾಂತರ ಮನೆಗಳಿದೆ ಇವತ್ತು ಬಿ ಖಾತಾನಲ್ಲಿ ಒಂದೊಂದು ಎಕ್ಸ್ಟ್ರಾ ಕಟ್ಕೊಂಡಿರೋದು. ಅವ್ರು ಖಾತಾ ಕೊಡ್ತಾ ಇಲ್ಲ, ಹೋಗಿ ಡೈರೆಕ್ಟ್ ಡೆಮಾಲಿಷನ್ ಮಾಡ್ತಾರೆ. ಅಲ್ಲಿ ಹಿಂದೂಗಳ ಮನೆ ಆಗ್ಬೋದು, ಯಾವ ಧರ್ಮದವ್ರ ಮನೆ ಆಗ್ಬೋದು, ಅಲ್ಲಿ ಮಾನವೀಯತೆ ಕಾಣಿಸೋದೇ ಇಲ್ಲ ಇವ್ರಿಗೆ. ಯಾವಾಗ ಕೆ.ಸಿ. ವೇಣುಗೋಪಾಲ್ ಟ್ವೀಟ್ ಮಾಡ್ತಾರೋ ಅವಾಗ ಮಾನವೀಯತೆ ಎದ್ದು ಕಾಣಿಸ್ಬಿಡುತ್ತೆ. ಅದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಡೇರೆ ಹಾಕೊಂಡಿರೋರಿಗೆ ಬೇರೆ ಕಡೆ ಮನೆ ಕೊಡ್ತಾರಂತೆ. ಹಾಗಾದ್ರೆ ಇದು ಓಲೈಕೆ ರಾಜಕಾರಣ ಪರಮಾದೆ ಅಲ್ವಾ? ಇದೇ ರಾಜೀವ್ ಗಾಂಧಿ ವಸತಿ ನಿಲಯದಲ್ಲಿ ಒಂದು ನಿಮಿಷ ಅಕ್ರಮ ಏನಾಗಿತ್ತು, ಈ ಆಡಿಯೋ ಕೇಳಿಸಿ. ಏನಾಗಿತ್ತು ಅಕ್ರಮ? ಮನೆ ಫಾರ್ ಮನಿ ಅಂತ ಹೇಳ್ಬಿಟ್ಟು ಬಿ.ಆರ್. ಪಾಟೀಲ್ ಇದೇ ಜಮೀರ್ ಅಹಮದ್ ಖಾನ್ ಅವರ ताज्जुब की बात है, राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। ये हो रहा है क्या, धंधा हो रहा है क्या? ऐसा है तो सब आप ऐसा है तो दीजिए, मैं लास्ट टाइम आपको बताया ಇಮಿಡಿಯೇಟ್ಲಿ. ಈ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ನಾವು ಕವರ್ ಮಾಡಿದ್ವಿ, ಡಿಬೇಟ್ ಅಲ್ಲಿ ನೀವೇ ಇದ್ರಿ ಬಹುಶಃ ನನಗೆ ನೆನಪಿರೋ ಹಾಗೆ. ನೀವು ಇಲ್ಲಿರುವಂತ ಕನ್ನಡಿಗರು ಕರ್ನಾಟಕದಲ್ಲಿ ತೆರಿಗೆ ಕಟ್ಟೋರ್ಗೆ ನಿಮಗೆ ಮನೆ ಕಟ್ಕೊಳಕ್ ಆಗೋದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚ ಕೇಳ್ತೀರಾ, ಮನೆ ಫಾರ್ ಮನಿ. ಈ ತರ ಬೇರೆ ರಾಜ್ಯದಿಂದ ಬಂದವರಿಗೆ ಡೇರೆ ಹಾಕೊಂಡ್ರ ಮೇಲೆ ಇದ್ದಕ್ಕಿದ್ದಂಗೆ ಕೆ.ಸಿ. ವೇಣುಗೋಪಾಲ್ ಮೇಲ್ಗಡೆಯಿಂದ ಕುತ್ಕೊಂಡು ಆರ್ಡರ್ ಮಾಡಿದ ತಕ್ಷಣ ಮನೆ ಕಟ್ಕೊಟ್ಬಿಡ್ಬೇಕು ಅಂತ ಇದು ಓಲೈಕೆ ಮತ್ತಿನ್ನೇನು. ಕೆ.ಸಿ. ವೇಣುಗೋಪಾಲ್ ಸೂಪರ್ ಸಿಎಂ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ನೋಡಿ. ಇಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಇದು ಗೃಹ ನಿರ್ಮಾಣದಲ್ಲಿ ಎಲ್ಲ ಫಲಾನುಭವಿಗಳಿಗೆ ನಾವು ಮನೆ ಕೊಡ್ತಾ ಇದೀವಿ. ಅಲ್ಲಿ ಯಾರು ನಮ್ಮ ಕೋಗಿಲು ಇಶ್ಯೂದಲ್ಲಿ ಯಾರ್ಯಾರಿದಾರೋ ಅರ್ಹರಿದಾರೋ ಅವರು ಕೊಡ್ತೀವಿ ಅಂತ ಹೇಳಿರೋದು. ಒಂದು ನಿಮಿಷ ಪ್ಲೀಸ್. ಅರ್ಹರಿದ್ದಾರೆ, ಮನೆ ಕೊಡ್ತಾರೆ ಕೋಗಿಲೆಯಲ್ಲಿ. ಹಾಗಾದ್ರೆ ಬಂದಿದ್ದಾರೆ ಮನೆ ಕಳ್ಕೊಂಡಂತಹ ನಿರಾಶ್ರಿತ ಮಾನದಂಡ ಇರುತ್ತೆ ನೋಡಿ. ರಾಜೀವ್ ಗಾಂಧಿ ನೋಡಿ, ನೀವು ಮಾತಾಡಿದ್ರೆ ನಾವು ಮಾತಾಡ್ತಾರೆ ಇಲ್ಲ, ಅವ್ರು ಮಾತಾಡಿದ್ರೆ ನಾವು ಮಾತಾಡ್ತಾರೆ. ತಗೊಂಡು ಭವ್ಯ ಅವರೇ ಅದಕ್ಕೂ ಉತ್ತರ ಕೊಡ್ಲಿ, ಅವ್ರು ಹೇಳಿದ ಪ್ರಶ್ನೆಗೂ ಸೇರಿಸಿ ಉತ್ತರ ಕೊಡ್ಲಿ. ನೋಡಿ, ಮಾನದಂಡ ಫಿಕ್ಸ್ ಮಾಡಿದೆ ಸರ್ಕಾರ, ಯಾರು ಅರ್ಹರು ಅಂತ. ಅಧಿಕಾರಿಗಳು ಯಾರು ಅರ್ಹರು ಅಂತ ನೋಡ್ಬಿಟ್ಟು ಅವರಿಗೆ ಮನೆ ವಿತರಿಸ್ತಾರೆ ಹೊರತು ಇಲ್ಲಿ ಯೂನಿಲ್ಯಾಟ್ರಲ್ ಆಗಿ ಇಲ್ಲ ಮೇಲ್ಗಡೆ ಪ್ಯಾರಾಚೂಟ್ ಇಂದ ನಾವು ಮನೆ ಹಂಚಲ್ಲ. ಯಾರು ಅರ್ಹರಿದಾರೋ ಅವ್ರಿಗೆ ನಾವು ಮನೆ ಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ, ಡಿಸಿಎಂ ಹೇಳಿದ್ದಾರೆ. ಆಗ ಅದರಲ್ಲಿ ಏನು ಗೊಂದಲ ಇಲ್ಲ. ಗೋರ್ಧನ್ ಅವರೇ, ಹಿಂದೆ ಹೆಂಗಿತ್ತು ಅಂದ್ರೆ ಕೆಲವೇ ದಿನಗಳ ಹಿಂದಿನ ತನಕ ಈ ಮುಸಲ್ಮಾನರ ದ್ವೇಷಿಗಳು ಅಂತ ಹೇಳಿ ಒಂದು ಪಕ್ಷಕ್ಕೆ, ಮುಸಲ್ಮಾನರ ದ್ವೇಷಿಗಳು ಅಂತ ಹೇಳಿ ಒಂದು ಸಂಘಟನೆಗೆ ಬಿರುದನ್ನ ಕಟ್ತಾ ಇದ್ದ ಲೆಫ್ಟಿಸ್ಟ್ಗಳು ಹಾಗೆ ಕಾಂಗ್ರೆಸ್ನವರು ಇದೀಗ ಇದೇ ಮುಸಲ್ಮಾನ್ ವೋಟ್ ಬ್ಯಾಂಕ್ಗೋಸ್ಕರ ಭಾಯಿ ಅಂತಿದ್ದ ಲೆಫ್ಟ್ ಪಾರ್ಟಿ ಹಾಗೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನೀವು ದ್ವೇಷಿಗಳು, ನಿಮ್ಮಿಂದ ಬುಲ್ಡೋಜರ್ ಭಾಗ್ಯ, ನಿಮ್ಮಿಂದ ಅನ್ಯಾಯ, ಹಿಂಗ್ ಬಂದ್ ನಿಂತಿದೆ. ಅದಕ್ಕೆ ಕಾರಣವಾಗ್ತಾ ಇರೋದು ಕೋಗಿಲು ಬಡಾವಣೆ. ಈಗ ಕಾಂಗ್ರೆಸ್ನ ವಕ್ತಾರರು ಈಗ ತಾನೇ ಹೇಳಿದ್ರು, ಮಾಧ್ಯಮದಲ್ಲೇ ಹೇಳಿರ್ತಕ್ಕಂಥದ್ದೇನು, ನಮಗೆ ದೂರು ಬಂತು, ಯಾರೋ ವ್ಯಕ್ತಿಗಳು ಸರ್ಕಾರಿ ಜಾಗವನ್ನ ಮಾರಾಟ ಮಾಡ್ಕೊಂತ ಇದ್ದಾರೆ, ಅಕ್ರಮವಾಗಿ ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ. ಇವರು ಆ ದೂರು ಬಂದಾಗ ಆ ಮಾರಿರೋ ವ್ಯಕ್ತಿಗಳ ಮೇಲೆ ಏನ್ ಕ್ರಮ ಜರುಗಿಸಿದೀರಾ? ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇವತ್ತರೆಗೂ ಒಂದು ಎಫ್ಐಆರ್ ಆಗಿದ್ಯಾ? ಆ ವ್ಯಕ್ತಿಗಳನ್ನ ಯಾರು ಗುರುತಿಸಿದೀರಾ? ಆ ಕಾಲೋನಿಗೆ ವಾಸಿಂ ಕಾಲೋನಿ ಅಂತೇಳಿ ಯಾಕೆ ಹೆಸರು ಬಂತು? ಆ ವಾಸಿಂ ಯಾರು? ಆ ವಾಸಿಂಗ್ನು ಆ ಲೆವೆಟ್ಗೆ ಹೆಸರು ಬರೋದಕ್ಕೂ ಕಾರಣ ಏನು? ಆತನೊಂದಿಗೆ ಇರ್ತಕ್ಕಂಥ ಅಯೂಬ್ ಅಂತಕ್ಕಂಥ ವ್ಯಕ್ತಿ ಯಾರು?
ವಿಜಯ್ ಅಂತಕ್ಕಂಥ ವ್ಯಕ್ತಿ ಯಾರು, ಗಿಡ್ಡು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಯಾರು, ಇವರೆಲ್ಲರೂ ಸಹ ಈ ರೀತಿ ಯಾರೋ ಬಡವರುಗಳಿರ್ತಾರೆ ಅಥವಾ ಬೇರೆ ಬೇರೆ ಅಲ್ಲಿರ್ತಕ್ಕಂಥ ಜಾಗದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳಿಗೂ ಸಹ ಮನೆ ಕೊಟ್ಟಿರ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅಂತ ಜನಗಳಿಗೆ ಇವತ್ತು ಕರ್ಕೊಂಡ್ಬಂದು ಅಲ್ಲಿ ಮನೆಗಳನ್ನ 2 ಲಕ್ಷ 3 ಲಕ್ಷ ದುಡ್ಡನ್ನ ಪಡೆದು ಅವರಿಗೆ ಶೆಡ್ಗಳನ್ನ ಹಾಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ವಿಶ್ವ ಹಿಂದೂ ಪರಿಷತ್ ಹೇಳ್ತಾ ಇಲ್ಲ. ಸ್ವತಃ ಯಾರು ಮನೆಗಳನ್ನ ಕಳ್ಕೊಂಡಿದ್ದಾರೆ ಅವರೇ ಹೇಳಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಹೇಳಿದ್ದಾರೆ. ನಾವು 2 ಲಕ್ಷ ಯಾರಿಗೋ ಒಬ್ರಿಗೆ 2 ಲಕ್ಷ ಕೊಟ್ಟಿದ್ದೀರಿ, ಇನ್ನೊಬ್ರಿಗೆ 50,000 ಕೊಟ್ಟಿದ್ದೀವಿ ಅಂತ ಹೇಳಿ ಅವರ ವಿರುದ್ಧವಾಗಿ ಇವತ್ತು ಕರ್ನಾಟಕದ ಸರ್ಕಾರ ಏನು ಕ್ರಮ ಜರುಗಿಸಿದೆ. ಇವತ್ತು ಇಡೀ ದೇಶಾದ್ಯಂತ ಏನು ಹೀಗೆ ಬಿಟ್ರೆ ವಿಶ್ವಸಂಸ್ಥೆಯಲ್ಲಿ ಕೂಡ ಇದನ್ನ ಚರ್ಚೆ ಮಾಡಿದ್ರು ಮಾಡ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಮುಸಲ್ಮಾನರ ಸಮಸ್ಯೆ ಆಗಿರೋ ಕಾರಣಕ್ಕೆ. ಅಂತ ವಿಚಾರವಾಗಿ ಏನು ಕ್ರಮವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಗೊಂಡಿದೆ ಅಂತ ಹೇಳ್ಬಿಟ್ಟು ಇಡೀ ಜನರಿಗೆ ತಿಳಿಸ್ಕೊಡ್ಬೇಕು. ಇವರೇ ಕೊಟ್ಟಂತ ಹೇಳಿಕೆ ಈಗ 380 ಎಕರೆ ನಾವು ತೆರವುಗೊಳಿಸಿದೀವಿ ಬೆಂಗಳೂರಲ್ಲಿ ಅಂತ. ಆ 300 ಎಕರೆ ತೆರವುಗೊಳಿಸಿರೋರ್ಗು ನೀವು ಇದೇ ತರ ಬದಲಿ ವ್ಯವಸ್ಥೆ ಮಾಡಕ್ ಶಕ್ತಿ ಇದೆಯಾ? ಇದೇ ಬೆಂಗಳೂರಿನಲ್ಲಿ ಬೊಮ್ಮನಹಳ್ಳಿಯಲ್ಲಿ ಏನು ಒಂದು ಅಕ್ರಮ ಬಡಾವಣೆ ಅಂತ ಹೇಳ್ಬಿಟ್ಟು ಬಡವರ ಮನೆಗಳನ್ನ ಹೊಡೆದಾಕ್ದ್ರು. ಅವರೆಲ್ಲ ಮಾಧ್ಯಮಗಳಲ್ಲಿ ಅಳ್ತಾ ಇದ್ರು ಸಹ ಅವ್ರಿಗೆ ಯಾವುದೇ ರೀತಿಯಾದಂತ ಒಂದು ಸವಲತ್ತು ಮಾಡಿಕೊಟ್ಟಿಲ್ಲ. ನೀವು ಪ್ರತಿಭಟನೆ ಮಾಡಲಿಲ್ಲ ಯಾಕೆ ಅಂತ ಹೇಳಿ ಗೋವರ್ಧನ್ ಅವ್ರು ಕೇಳ್ತಿದ್ದೀರಿ. ನಾನು ಮತ್ತೆ ಹೇಳ್ತಿದ್ದೀನಿ, ಪ್ರತಿಭಟನೆ SDPI ಮಾಡ್ತು ಅಂತಲೋ YSCP ಪಕ್ಷ ಮಾಡ್ತು ಅಂತಲೋ ಸೀರಿಯಸ್ ಆಗಿಲ್ಲ ಮ್ಯಾಟ್ರು. ಸೀರಿಯಸ್ ಆಗಿರೋದು ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ. ಕೇರಳದಲ್ಲಿ 27% ಮುಸ್ಲಿಮ್ಸ್ ವೋಟ್ ಇದೆ. ಇದಕ್ಕೆ ಸರ್ ಪ್ರತಿಭಟನೆ ಹಿಂದೂಗಳು ಮಾಡಿದ್ರು ಅಷ್ಟೇ, ಮುಸ್ಲಿಂ ಮಾಡಿದ್ರು ಅಷ್ಟೇ. ಅನ್ಲೆಸ್ ದೇರ್ ಇಸ್ ಎಲೆಕ್ಷನ್ ರಾಜಕಾರಣಿಗಳು ಸೀರಿಯಸ್ ಆಗಿ ತಗೊಳ್ಳಲ್ಲ. ಪಕ್ಷಾತೀತವಾಗಿ ಒಪ್ಕೋಬೇಕು ಜನ ಇದನ್ನ. ರಾಜಕಾರಣಿಗಳಿಗೆ ಮಾನ್ಯಮತಿ ಇಲ್ಲ, ಅದಕ್ಕೋಸ್ಕರ ಬೇರೆ ರಾಜ್ಯವರು ಅದಕ್ಕೆ ಟ್ವೀಟ್ ಮಾಡಿದ ವ್ಯವಸ್ಥೆ ಬಂದಿರೋದು. ಇವರೆಲ್ಲ ಟ್ವೀಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಹೋಗೇ ಇಲ್ಲ. ಅವ್ರು ಟ್ವೀಟ್ ಮಾಡಿದ್ಮೇಲೆ ಇವ್ರು ಹೋಗಿರೋದು. ಬೆಂಗಳೂರಿನಲ್ಲಿ ಬೊಮ್ಮನಹಳ್ಳಿಯಲ್ಲಿ ಏನು ಒಂದು ಅಕ್ರಮ ಬಡಾವಣೆ ಅಂತ ಹೇಳ್ಬಿಟ್ಟು ಬಡವರ ಮನೆಗಳನ್ನ ಹೊಡೆದಾಕ್ದ್ರು. ಅವರೆಲ್ಲ ಮಾಧ್ಯಮಗಳಲ್ಲಿ ಅಳ್ತಾ ಇದ್ರು ಸಹ ಅವ್ರಿಗೆ ಯಾವುದೇ ರೀತಿಯಾದಂತ ಒಂದು ಸವಲತ್ತು ಮಾಡಿಕೊಟ್ಟಿಲ್ಲ. ನೀವು ಪ್ರತಿಭಟನೆ ಮಾಡಲಿಲ್ಲ ಯಾಕೆ ಅಂತ ಹೇಳಿ ಗೋವರ್ಧನ್ ಅವ್ರು ಕೇಳ್ತಿದ್ದೀರಿ. ನಾನು ಮತ್ತೆ ಹೇಳ್ತಿದ್ದೀನಿ, ಪ್ರತಿಭಟನೆ SDPI ಮಾಡ್ತು ಅಂತಲೋ YSCP ಪಕ್ಷ ಮಾಡ್ತು ಅಂತಲೋ ಸೀರಿಯಸ್ ಆಗಿಲ್ಲ ಮ್ಯಾಟ್ರು. ಸೀರಿಯಸ್ ಆಗಿರೋದು ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ. ಕೇರಳದಲ್ಲಿ 27% ಮುಸ್ಲಿಮ್ಸ್ ವೋಟ್ ಇದೆ. ಇದಕ್ಕೆ ಸರ್ ಪ್ರತಿಭಟನೆ ಹಿಂದೂಗಳು ಮಾಡಿದ್ರು ಅಷ್ಟೇ, ಮುಸ್ಲಿಂ ಮಾಡಿದ್ರು ಅಷ್ಟೇ. ಅನ್ಲೆಸ್ ದೇರ್ ಇಸ್ ಎಲೆಕ್ಷನ್ ರಾಜಕಾರಣಿಗಳು ಸೀರಿಯಸ್ ಆಗಿ ತಗೊಳ್ಳಲ್ಲ. ಪಕ್ಷಾತೀತವಾಗಿ ಒಪ್ಕೋಬೇಕು ಜನ ಇದನ್ನ. ರಾಜಕಾರಣಿಗಳಿಗೆ ಮಾನ್ಯಮತಿ ಇಲ್ಲ, ಅದಕ್ಕೋಸ್ಕರ ಬೇರೆ ರಾಜ್ಯವರು ಅದಕ್ಕೆ ಟ್ವೀಟ್ ಮಾಡಿದ ವ್ಯವಸ್ಥೆ ಬಂದಿರೋದು. ಇವರೆಲ್ಲ ಟ್ವೀಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಹೋಗೇ ಇಲ್ಲ. ಅವ್ರು ಟ್ವೀಟ್ ಮಾಡಿದ್ಮೇಲೆ ಇವ್ರು ಹೋಗಿರೋದು.